ಇನ್ಶೂರೆನ್ಸ್ ಹಣಕ್ಕಾಗಿ ತಂದೆಯನ್ನೇ ಪಾಪಿ ಮಗ ಕೊಲೆ ಮಾಡಿ ನಂತರ ಅದು ಅಪಘಾತ ಅಂತ ಬಿಂಬಿಸೋದಕ್ಕೆ ಯತ್ನಿಸಿದ್ದ 6 ತಿಂಗಳ ಬಳಿಕ ಕೃತ್ಯ ಬೆಳಕಿಗೆ ಬಂದಿದೆ. 6 ತಿಂಗಳ ಹಿಂದೆ ಅಪಘಾತದ ಕತೆ ಕಟ್ಟಿದ ಮಗನಿಂದ ಕೊಲೆ ಬಯಲಾಗಿದೆ. ಆರೋಪಿ ಮಗ ಸೇರಿ 4 ಆರೋಪಿಗಳನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬಂಧಿಸಿದ್ದಾರೆ. ಅರುಣ್, ಯುವರಾಜ್, ಸತೀಶ್, ರಾಕೇಶ್ ಬಂಧನ ಆಗಿದೆ. ಜುಲೈ 8ನೇ ತಾರೀಕು ಕಾಳಿಂಗರಾವ್ ಅನ್ನೋರ ಹತ್ಯೆ ಆಗಿರುತ್ತೆ. ಕಾಳಿಂಗರಾವ್ ಹೆಸರಲ್ಲಿ 2 ಇನ್ಶೂರೆನ್ಸ್ ಅನ್ನ ಅರುಣ್ ಮಾಡಿಸಿರ್ತಾನೆ. ಅಂದ್ರೆ ಈ ಅಕ್ಯೂಸ್ಡ್ ಅರುಣ್ ಇದಾನಲ್ಲ ಆತ 2 ಇನ್ಶೂರೆನ್ಸ್ ಅನ್ನು ಮಾಡಿಸಿರ್ತಾನೆ. ಸಾಲಗಾರರ ಕಾಟಕ್ಕೆ ಬೇಸತ್ತು ತಂದೆಯ ಹತ್ಯೆಗೆ ಆತನೇ ಪ್ಲಾನ್ ಮಾಡಿದ್ದಾನೆ. ಇಂಥ ಪಾಪಿ ಮಗ ನೋಡಿ, ತಂದೆಯ ಹತ್ಯೆಗೈದು ನಂತರ ಅದನ್ನ ಆಕ್ಸಿಡೆಂಟು ಅಂತ ಕತೆ ಕಟ್ಟಿ ಇನ್ಶೂರೆನ್ಸ್ ಹಣವನ್ನ ಕ್ಲೇಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಆತ ಮುಂದಾಗಿರ್ತಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಫೈನಲಿ ಪೊಲೀಸರು ಪ್ರಕರಣದ ತನಿಖೆಯನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. 6 ತಿಂಗಳ ಹಿಂದೆ ಆದಂತಹ ಕೃತ್ಯ ಇದು. ಬಹುತೇಕ ಆತ ತಪ್ಪಿಸ್ಕೊಂಡೆ ಅನ್ನುವಂತಹ ಒಂದು ಭ್ರಮೆಯಲ್ಲೇ ಇರ್ತಾನೆ. ಬಟ್ ಪೊಲೀಸರಿಗೆ ಈ ಪ್ರಕರಣದಲ್ಲಿ ಅನುಮಾನ ಇರುತ್ತೆ. ಬಿಕಾಸ್ ಆಕ್ಸಿಡೆಂಟು ಅಂದ ತಕ್ಷಣ ಯಾರೋ ಕತೆ ಕಟ್ಟಿದ ತಕ್ಷಣ ಏನೋ ಸ್ವಲ್ಪ ಅರ್ಧಂಬರ್ಧ ಪ್ಲಾನ್ ಮಾಡಿದ ತಕ್ಷಣ ಪೊಲೀಸರು ಅದನ್ನು ನಂಬಿಡಲ್ಲ. ಆ ಸ್ಪಾಟಲ್ಲಿ ಅನೇಕ ಸಾಕ್ಷಿಗಳು ಅವ್ರಿಗೆ ಸಿಕ್ಕಿರುತ್ತೆ ಮತ್ತು CCTV ಫುಟೇಜಸ್ ಇರುತ್ತೆ ಮತ್ತು ಈ ಆರೋಪಿಗಳ ನಡುವೆ ಜಗಳ ಆಗಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆಗ ಯಾರೋ ಒಬ್ಬರು ಸತ್ಯವನ್ನ ಎಲ್ಲೋ ಒಂದು ಬಹಿರಂಗವಾಗಿ ಕಕ್ಕಿರ್ತಾರೆ. ಸೊ ಇಡೀ ಪ್ರಕರಣದ ಬೆನ್ನದಂತಹ ಪೊಲೀಸರು 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ.